ವೆಲ್ಕಮ್ ಬ್ಯಾಕ್ ದಿಸ್ ಚಾನಲ್. ನಾವು ಈ ಹಿಂದಿನ ತರಗತಿಯಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯು ಯಾವಾಗ ಬೆಳಕಿಗೆ ಬಂದಿತು, ಈ ನಗರದಲ್ಲಿ ಬರ್ತಕ್ಕಂತಹ ಪ್ರಮುಖ ನಗರಗಳನ್ನ ಯಾರು ಸಂಶೋಧನೆಯನ್ನ ಮಾಡಿದ್ರು, ಉತ್ಖನನ ಮತ್ತು ಕಾಲಾವಧಿಯನ್ನ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಸಿಂಧೂ ಬಯಲಿನ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನ ತಿಳಿದುಕೊಳ್ಳೋಣ. ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೇದು ರಾಜಕೀಯ ವ್ಯವಸ್ಥೆ. ಸಿಂಧೂ ನಾಗರಿಕತೆಯ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಮಗೆ ಖಚಿತವಾಗಿ ತಿಳಿದು ಬಂದಿಲ್ಲ. ಈ ನಾಗರಿಕತೆಯ ನಗರಗಳಲ್ಲಿ ರಾಜ್ಯಾಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ರೂಢಿಯಲ್ಲಿತ್ತೇ ಅಥವಾ ಇರಲಿಲ್ಲವೇ, ಅದು ವರ್ತಕ ರಾಜ್ಯವಾಗಿತ್ತೆ ಅಥವಾ ಕೇಂದ್ರೀಕೃತವಾದಂತಹ ಆಡಳಿತ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತೆ ಎಂಬುದರ ಬಗ್ಗೆ ವಿದ್ವಾಂಸರಲ್ಲಿ ಒಮ್ಮತವಾದಂತಹ ಅಭಿಪ್ರಾಯ ನಮಗೆ ಕಂಡು ಬರುವುದಿಲ್ಲ. ಆದರೆ ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಕಾಲಿಬಂಗನ್, ಧೋಲವೀರ, ಬನಾವಳಿ ಈ ನಗರಗಳಲ್ಲಿ ದೊರೆತಂತಹ ಸ್ನಾನದ ಕೊಳ, ಉಗ್ರಾಣಗಳು, ಒಳಚರಂಡಿ ವ್ಯವಸ್ಥೆ, ವಿಶಾಲವಾದ ರಸ್ತೆಗಳು, ತೂಕ, ಅಳತೆ ಸಾಧನಗಳು, ನಗರ ಯೋಜನೆ, ನೀರು ಪೂರೈಕೆ ಈ ಮೊದಲಾದ ಅವಶೇಷಗಳನ್ನ ನೋಡಿದಾಗ ಈ ಸಂಸ್ಕೃತಿಯ ಜನರಲ್ಲಿ ಒಂದು ರೀತಿಯಾದಂತಹ ಪೌರ ಪ್ರಜ್ಞೆ ಇತ್ತು ಅಂತ ಹೇಳಿ ನಮ್ಗೆ ತಿಳಿದು ಬರುತ್ತೆ. ಸರ್ ಮಾರ್ಟಿಮರ್ ವೀಲರ್ ಅವರು ಹೇಳ್ತಾರೆ, ಹರಪ್ಪ ನಾಗರಿಕತೆಯಲ್ಲಿ ಕೇಂದ್ರೀಕೃತವಾದಂತಹ ಆಡಳಿತ ಪದ್ಧತಿ ಇತ್ತು ಅಂತ ಹೇಳಿದ್ದಾರೆ. ಎರಡನೇ ಲಕ್ಷಣ ನಗರ ಯೋಜನೆ, ಟೌನ್ ಪ್ಲಾನಿಂಗ್. ನೀವು ಬಲ್ಭಾಗದ ಚಿತ್ರದಲ್ಲಿ ನೀವು ನೋಡಬಹುದು, ಅರ್ಬನ್ ಪ್ಲಾನಿಂಗ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದ್ರೆ ಒಂದು ನಗರವನ್ನ ನಿರ್ಮಿಸಬೇಕಾದ್ರೆ ಮೊದಲೇ ಈ ರೀತಿಯ ಪ್ಲಾನ್ ಅನ್ನ ಹಾಕೊಳ್ತಾ ಇದ್ರು. ಇದನ್ನ ನಾವು ಒಂದು ಯೋಜಿತ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಈ ನಾಗರಿಕತೆಯ ಜನರು ನಗರವಾಸಿಗಳಾಗಿದ್ರು, ಅಂದ್ರೆ ನಗರದಲ್ಲಿ ವಾಸ ಮಾಡ್ತಾ ಇದ್ರು. ಅವರು ನಗರ ಜೀವನವನ್ನ ರೂಢಿಸಿಕೊಂಡಿದ್ರು. ಅತ್ಯಾಧುನಿಕವಾಗಿ ನಿರ್ಮಿಸಿದಂತಹ ನಗರಗಳು ಮತ್ತು ಪಟ್ಟಣಗಳಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಿದ ಮಹಡಿ ಮನೆಗಳಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಈ ಸಂಸ್ಕೃತಿಯ ಜನರು ನಗರ ಯೋಜನೆಯಲ್ಲಿ ತಮ್ಮದೇ ಆದ ವಿಶಿಷ್ಟತೆಯನ್ನ ಮೆರೆದಿದ್ದಾರೆ ಎನ್ಬೋದು. ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಕಾಲಿಬಂಗನ್, ಬನಾವಳಿ, ಧೋಲವೀರ ಈ ನಗರಗಳಲ್ಲಿ ಅವರ ಅಪೂರ್ವ ನಗರ ಯೋಜನಾ ಕೌಶಲ್ಯಕ್ಕೆ ನಮ್ಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ನಗರದ ಒಳಭಾಗದಲ್ಲಿ ನಮ್ಗೆ ವಿಶಾಲವಾದ ರಸ್ತೆಗಳು, ಸುವ್ಯವಸ್ಥಿತವಾದಂತಹ ಒಳಚರಂಡಿ ವ್ಯವಸ್ಥೆ, ಲಾಂಧ್ರದ ಕಂಬಗಳು, ಕಸದ ತೊಟ್ಟಿಗಳು, ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲಾಗಿ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾದ ಮನೆಗಳು, ಶೌಚಾಲಯಗಳು, ಕುಡಿಯುವ ನೀರಿನ ಬಾವಿಗಳು ಇದ್ದು ಅವರ ವೈಜ್ಞಾನಿಕ ರೀತಿಯ ನಗರ ಯೋಜನೆಯನ್ನ ಬೆರಗುಗೊಳಿಸುತ್ತೆ. ನಗರ ಯೋಜನೆಯಲ್ಲಿ ರಸ್ತೆಗಳು. ಪ್ರತಿಯೊಂದು ನಗರದಲ್ಲೂ ಅಗಲವಾದ, ನೇರವಾದ ಮತ್ತು ಉದ್ದವಾದ ರಸ್ತೆಗಳಿದ್ವು. ಮುಖ್ಯ ರಸ್ತೆಯನ್ನು ಸಂಧಿಸುವ ಚಿಕ್ಕ ಚಿಕ್ಕ ರಸ್ತೆಗಳಿದ್ವು. ಹರಪ್ಪ ಸಂಸ್ಕೃತಿಯ ನಗರಗಳು ಶುಚಿತ್ವಕ್ಕೆ ಹೆಸರಾಗಿದ್ವು. ಜನರು ಉಪಯೋಗಿಸಿದ ಕಸ ಕಡ್ಡಿಗಳನ್ನ ಎಸೆಯುವುದಕ್ಕಾಗಿ ರಸ್ತೆಯ ಬದಿಯಲ್ಲಿ ಅಲ್ಲಲ್ಲಿ ಕಸದ ತೊಟ್ಟಿಗಳಿದ್ವು. ಪ್ರತಿ ಬೀದಿಯಲ್ಲೂ ಒಂದು ಸಾರ್ವಜನಿಕ ಬಾವಿ ಇತ್ತು. ರಾತ್ರಿಯ ವೇಳೆಯಲ್ಲಿ ಬೆಳಕಿನ ಅನುಕೂಲಕ್ಕಾಗಿ ದೀಪ ಉರಿಸಲು ಲಾಂಧ್ರದ ಕಂಬಗಳಿದ್ವು. ಬಹುಶಃ ನಾವು ಇವರಿಂದ ಕಲಿಬೇಕಾಗಿದ್ದು ತುಂಬಾ ಇದೆ ಅನ್ಸುತ್ತೆ ಇವೆಲ್ಲ ಲಕ್ಷಣಗಳನ್ನ ನೋಡ್ತಾ ಹೋದಾಗ. ನಗರ ಯೋಜನೆಯಲ್ಲಿ ಒಳಚರಂಡಿ ವ್ಯವಸ್ಥೆ. ಈ ನಾಗರಿಕತೆಯ ವಿಶಿಷ್ಟವಾದ ಲಕ್ಷಣ ಅಂತ ಹೇಳಿದ್ರೆ ಅದು ಸುವ್ಯವಸ್ಥಿತವಾದಂತಹ ಒಳಚರಂಡಿ ವ್ಯವಸ್ಥೆ. ಬಲ್ಭಾಗದ ಚಿತ್ರದಲ್ಲಿ ನೀವು ನೋಡ್ಬೋದು ಹರಪ್ಪನ್ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿಯಾಗಿ ಈ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ. ಈ ನಗರದ ಜನರು ಉಪಯೋಗಿಸಿದ ಅಶುದ್ಧವಾದ ನೀರನ್ನ ನಗರದಿಂದ ಹೊರಸಾಗಿಸುವುದಕ್ಕಾಗಿ ರಸ್ತೆಯ ಎರಡೂ ಬದಿಯಲ್ಲೂ ಸುವ್ಯವಸ್ಥಿತವಾದಂತಹ ಒಳಚರಂಡಿಗಳನ್ನ ನಿರ್ಮಿಸಲಾಗಿತ್ತು. ಈ ಒಳಚರಂಡಿಗಳನ್ನ ಶುದ್ಧ ಮಾಡಲು ಆಧುನಿಕ ಮ್ಯಾನ್ ಹೋಲ್ಗಳಂತಹ ರಂಧ್ರಗಳು ನಮ್ಗೆ ಕಂಡುಬರುತ್ತೆ. ನಗರ ಯೋಜನೆಯಲ್ಲಿ ಬೃಹತ್ ಆದಂತಹ ಸ್ನಾನದ ಕೊಳ ನಮ್ಗೆ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಮೊಹೆಂಜೊದಾರೋ ನಗರದಲ್ಲಿ ಸಾರ್ವಜನಿಕ ಸ್ನಾನದ ಕೊಳ ಪತ್ತೆಯಾಗಿದೆ. ಸರ್ ಜಾನ್ ಮಾರ್ಷಲ್ ಇದನ್ನ ಸಂಶೋಧನೆ ಮಾಡಿದ್ರು. ಈ ಸ್ನಾನದ ಕೊಳವು ಹರಪ್ಪ ಸಂಸ್ಕೃತಿಯ ಜನರ ಶ್ರೇಷ್ಠ ಮಟ್ಟದ ತಂತ್ರಜ್ಞಾನ ಮತ್ತು ಕಲಾ ಕೌಶಲ್ಯಕ್ಕೆ ಇದು ಸಾಕ್ಷಿಯಾಗಿದೆ.
ಇದು ಪ್ರಪಂಚದ ಪ್ರಾಚೀನ ಅದ್ಭುತಗಳಲ್ಲಿ ಒಂದಾಗಿದೆ. ಈ ಸ್ನಾನದ ಕೊಳವು 180 ಅಡಿ ಉದ್ದ, 108 ಅಡಿ ಅಗಲವಿರ್ತಕ್ಕಂಥ ವಿಶಾಲವಾದ ಆವರಣದಲ್ಲಿ ನಿರ್ಮಿಸಲ್ಪಟ್ಟಿದೆ. ಬಲಭಾಗದ ಚಿತ್ರದಲ್ಲಿ ನೀವು ನೋಡಬಹುದು ದ ಗ್ರೇಟ್ ಬಾತ್ ಅಂತ ಏನ್ ಕರಿತೀವಿ ಸ್ನಾನದ ಕೊಳ. ಇದು ಹರಪ್ಪ ಜನರ ಶ್ರೇಷ್ಠ ಮಟ್ಟದ ಅವರ ಒಂದು ತಂತ್ರಜ್ಞಾನ ಮತ್ತು ಕಲಾ ಕೌಶಲ್ಯಕ್ಕೆ ಹಿಡಿದಂತಹ ಒಂದು ಕನ್ನಡಿ. ಈ ಸ್ನಾನದ ಕೊಳವು ಅದರ ಸುತ್ತಲೂ ಸೋಪಾನ ಪೀಠಗಳು ಮತ್ತು ಸ್ನಾನ ಮಾಡುವವರ ಉಪಯೋಗಕ್ಕಾಗಿ ಚಿಕ್ಕ ಚಿಕ್ಕ ಕೊಠಡಿಗಳು ಕಂಡುಬರುತ್ತೆ. ಹಾಗೆ ಸ್ನಾನದ ಕೊಳಕ್ಕೆ ಇಳಿಯಲು ಎರಡೂ ಬದಿಗಳಲ್ಲೂ ಮೆಟ್ಟಿಲುಗಳು ಕಂಡುಬರುತ್ತೆ. ಕೊಳವೆಗಳ ಮೂಲಕ ಶುದ್ಧವಾದ ನೀರನ್ನ ಸ್ನಾನದ ಕೊಳಕ್ಕೆ ತುಂಬುವ ಮತ್ತು ಅಶುದ್ಧವಾದ ನೀರನ್ನು ಹೊರಹಾಕಲು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸ್ನಾನ ಕೊಳದ ನೆಲವನ್ನ ಬಿಟುಮಿನ್ ಮತ್ತು ಗಾರೆಯಿಂದ ಉಜ್ಜಿ ನುಣುಪುಗೊಳಿಸಲಾಗಿದೆ. ಇಲ್ಲಿ ಪವಿತ್ರ ಸ್ನಾನ ಮಾಡುವ ಪದ್ಧತಿ ರೂಢಿಯಲ್ಲಿತ್ತು ಅಂತ ಹೇಳಿ ವಿದ್ವಾಂಸರು ಹೇಳಿದ್ದಾರೆ. ಈ ಸ್ನಾನದ ಕೊಳವನ್ನ ಹಬ್ಬ ಹರಿದಿನಗಳಲ್ಲಿ ಸಾಂಪ್ರದಾಯಿಕ ಸ್ನಾನ ಕೇಂದ್ರವನ್ನಾಗಿ ಬಳಸ್ತಾ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ. ನೋಡಿ, ಸುಮಾರು 5,000 ವರ್ಷಗಳು ಉರುಳಿದ್ರೂ ಸಹ ಈ ಕಟ್ಟಡ ಅಂತಕ್ಕಂಥದ್ದು ಕುಸಿಯದೆ ಇರುವಂತದ್ದು ಅದರ ಬಲವಾದ ರಚನೆಗೆ, ಅಂದ್ರೆ ಅಷ್ಟು ಗಟ್ಟಿಮುಟ್ಟಾದಂತ ರಚನೆಗೆ ಇದು ಸಾಕ್ಷಿಯಾಗಿದೆ ಎನ್ಬೋದು. ಸಿಂಧೂ ನಾಗರಿಕತೆಯಲ್ಲಿ ವಾಸದ ಮನೆಗಳು. ರಸ್ತೆಯ ಎರಡೂ ಬದಿಗಳಲ್ಲೂ ಸಾಲಾಗಿ ನಿರ್ಮಿಸಿದ ಮನೆಗಳು ಕಂಡುಬರುತ್ತೆ. ಹಾಗೆ ನಗರಗಳಲ್ಲಿ ಹಲವು ಬಡಾವಣೆಗಳಿದ್ವು. ಇವುಗಳನ್ನು ವಿದ್ವಾಂಸರು ಶ್ರೀಮಂತರ ಬಡಾವಣೆ, ಕಾರ್ಮಿಕರ ಬಡಾವಣೆ ಮತ್ತು ಕುಶಲಕರ್ಮಿಗಳ ಬಡಾವಣೆ ಎಂದು ವಿಂಗಡಿಸಿದ್ದಾರೆ. ಸುಟ್ಟ ಇಟ್ಟಿಗೆ, ಕಲ್ಲು ಮತ್ತು ಮರಗಳನ್ನ ಉಪಯೋಗಿಸಿ ವಾಸದ ಮನೆಗಳನ್ನ ನಿರ್ಮಿಸಲಾಗಿದೆ. ಮನೆಗೆ ಗಾಳಿ ಬೆಳಕು ಬರಲು ಸಾಕಷ್ಟು ಕಿಟಕಿ ಬಾಗಿಲುಗಳಿದ್ವು. ಎಲ್ಲಾ ಮನೆಯಲ್ಲೂ ಪೂಜಾ ಗೃಹಗಳಿದ್ವು. ಈ ವಾಸದ ಮನೆಗಳು ಮುಖ್ಯ ರಸ್ತೆಗೆ ಇಲ್ಲವೇ ಕಿರು ರಸ್ತೆಗಳಿಗೆ ಮುಖ ಮಾಡಿಕೊಂಡಿದ್ವು. ಪ್ರತಿ ಮನೆಗೂ ಒಂದು ಪ್ರತ್ಯೇಕವಾದಂತಹ ಬಾವಿ ಮತ್ತು ಶೌಚಾಲಯಗಳು ಕಂಡುಬರುತ್ತೆ. ಮನೆಗಳಲ್ಲಿ ಉಪಯೋಗಿಸಿದ ನೀರು ಕೊಳವೆಗಳ ಮುಖಾಂತರ ಬೀದಿಯ ಒಳಚರಂಡಿಗೆ ಹೋಗಿ ಸೇರುವಂತೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಸಾಮಾಜಿಕ ಜೀವನ. ಹರಪ್ಪ ಸಂಸ್ಕೃತಿಯ ಜನರು ಆಭರಣ ಪ್ರಿಯರಾಗಿದ್ದರು. ಅವರು ಚಿನ್ನ, ಬೆಳ್ಳಿ, ದಂತ, ಮೆದುಕಲ್ಲು, ತಾಮ್ರ ಹಾಗೂ ಸಮುದ್ರದ ಚಿಪ್ಪುಗಳಿಂದ ತಯಾರಿಸಿದ ವಿವಿಧ ರೀತಿಯ ಆಭರಣಗಳನ್ನ ತಯಾರಿಸ್ತಾ ಇದ್ರು. ಸ್ತ್ರೀಯರು ಬಳೆ, ಉಂಗುರ, ಓಲೆ, ಕಂಠಾಭರಣ, ಉಡ್ಯಾಣ, ಢಾಬು, ಮೂಗುತಿ, ಕಾಲಂದಿಗೆ, ಹವಳದ ಮಣಿ ಇತ್ಯಾದಿ ಆಭರಣಗಳನ್ನ ಧರಿಸ್ತಾ ಇದ್ರು. ಈ ಹರಪ್ಪನ್ ಜ್ಯುವೆಲ್ರಿ ಅನ್ನತಕ್ಕಂಥ ಚಿತ್ರದಲ್ಲಿ ನಿಮ್ಗೆ ಅವರು ಧರಿಸ್ತಕ್ಕಂತಹ ಆಭರಣಗಳು ಕಂಡುಬರುತ್ತೆ. ಹಾಗೆ ಪುರುಷರು ಒಂಟಿ, ಉಡಿದಾರ, ಉಂಗುರ ಇತ್ಯಾದಿಗಳನ್ನ ಧರಿಸ್ತಾ ಇದ್ರು. ಹಾಗೆ ಈ ಹರಪ್ಪ ಸಂಸ್ಕೃತಿಯ ಜನರು ಗಿಡ ಮೂಲಿಕೆಗಳಿಂದ ತಯಾರಿಸಿದ ಅನೇಕ ವಿಧವಾದ ಸುಗಂಧ ದ್ರವ್ಯಗಳನ್ನ, ಇವತ್ ನಾವೇನು ಪರ್ಫ್ಯೂಮ್ ಅಂತ ಹೇಳಿ ಕರಿತೀವಿ, ಸುಗಂಧ ದ್ರವ್ಯಗಳನ್ನ ಅವರು ಲೇಪಿಸಿಕೊಳ್ತಾ ಇದ್ರು. ಸ್ತ್ರೀ ಪುರುಷರು ತಲೆಗೂದಲನ್ನ ನಾನಾ ಭಂಗಿಯಲ್ಲಿ ಸಿಂಗರಿಸಿಕೊಳ್ತಾ ಇದ್ರು. ಈ ಚಿತ್ರದಲ್ಲಿ ನೀವು ನೋಡ್ಬೋದು ಹೇರ್ ಸ್ಟೈಲ್ಸ್, ಇವರ ಕೇಶಾಲಂಕಾರ ಯಾವ್ಯಾವ ರೀತಿಯಾಗಿದೆ ಅಂತ ಹೇಳಿ ನಮ್ಗೆ ಕಂಡುಬರುತ್ತೆ. ಸಿಂಧೂ ನಾಗರಿಕತೆಯ ಆರ್ಥಿಕ ಜೀವನ. ಈ ಸಿಂಧೂ ಜನರು ಆಂತರಿಕ ಮತ್ತು ವಿದೇಶಿ ವ್ಯಾಪಾರಗಳೆರಡರಲ್ಲೂ ಪ್ರಗತಿಯನ್ನ ಸಾಧಿಸಿದ್ರು. ನಮ್ಗೆ ಸಿಂಧೂ ನಾಗರಿಕತೆಯ ಮುದ್ರೆಗಳು ಮಧ್ಯ ಏಷ್ಯಾ, ಸುಮೇರಿಯಾ, ಪಶ್ಚಿಮ ಏಷ್ಯಾದ ನೆಲೆಗಳಲ್ಲಿ ಸಿಕ್ಕಿರುವುದರಿಂದ ಈ ನಾಗರಿಕತೆಯ ಜನರು ಈಜಿಪ್ಟು, ಮೆಸೊಪಟೋಮಿಯಾ, ಸುಮೇರಿಯಾ, ಪರ್ಷಿಯಾ ಈ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಅವರು ವಿದೇಶಗಳೊಂದಿಗೆ ಸಮುದ್ರ ವ್ಯಾಪಾರ ಸಂಬಂಧವನ್ನು ಸಹ ಹೊಂದಿದ್ರು. ನಮ್ಗೆ ಲೋಥಲ್ನಲ್ಲಿ ಸಿಕ್ಕಿರ್ತಕ್ಕಂಥ ಹಡಗುಕಟ್ಟೆ ಮತ್ತು ಹಡಗಿನ ಚಿತ್ರವಿರ್ತಕ್ಕಂತಹ ಮುದ್ರೆಗಳು ಇವು ನಮ್ಗೆ ವಿದೇಶ ವ್ಯಾಪಾರದ ಬಗ್ಗೆ ತಿಳಿಸಿಕೊಡುತ್ತೆ. ಹಾಗೆ ಸಿಂಧೂ ಜನರಿಗೆ
ದಶಮಾನ ಪದ್ಧತಿಯ ಉಪಯೋಗ ತಿಳಿದಿತ್ತು. ಸಿಂಧೂ ಜನರು ನಿಖರವಾದಂತಹ ತೂಕ ಮತ್ತು ಅಳತೆಯ ಸಾಧನಗಳನ್ನ ಬಳಸ್ತಾ ಇದ್ರು. ನಾವು ಅವನ್ನ ತೂಕದ ಬಟ್ಟುಗಳು ಅಂತ ಹೇಳಿ ಕರಿತೀವಿ. ಹಾಗೆ ಅವರು 16 ಅವರ ದಶಮಾನ ಪದ್ಧತಿಯಾಗಿತ್ತು. ಬಲಭಾಗದ ಚಿತ್ರದಲ್ಲಿ ನೀವು ನೋಡಬಹುದು ಕ್ಯೂಬಿಕಲ್ ವೇಟ್ಸ್ ಹರಪ್ಪ ಅಂದಾಗ ಅವರು ಬಳಸ್ತಕ್ಕಂತಹ ತೂಕವನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ತಕ್ಕಂತಹ ಸಾಧನ ಅಂತ ಹೇಳಿ ಕರಿತೀವಿ. ವೇಟ್ಸ್ ಫಾಲೋಡ್ 1, 2, 8, 16, 32 ರಿಂದ 64 ವರೆಗೆ. ಸಂಶೋಧನೆಯ ಪ್ರಕಾರ ಅವರು ಅಂಕಿಗಳನ್ನ ಇಮ್ಮಡಿಗೊಳಿಸ್ತಾ ಇದ್ರು. ಹರಪ್ಪ ಆರ್ಥಿಕತೆಯು ಕೃಷಿಯಾಗಿತ್ತು. ಹಾಗೆ ಈ ಸಿಂಧೂ ಜನರು ಜಲಾನಯನ ಪ್ರದೇಶದ ಫಲವತ್ತಾದ ಪ್ರದೇಶಗಳನ್ನ ಬಳಸಿಕೊಂಡ್ರು. ಹರಪ್ಪಾದ ಸಾಕು ಪ್ರಾಣಿಗಳು ಎತ್ತು, ಎಮ್ಮೆ, ಮೇಕೆ, ಕುರಿ, ಹಂದಿ, ಒಂಟೆ ಮತ್ತು ಕುದುರೆ. ಹಾಗೆ ಇವರು ಆಹಾರವಾಗಿ ಗೋಧಿ, ಬಾರ್ಲಿ, ಹಾಲು, ತರಕಾರಿಗಳು, ದ್ವಿದಳ ಧಾನ್ಯಗಳು, ರಾಗಿ, ಹಣ್ಣುಗಳನ್ನ ಆಹಾರವಾಗಿ ಉಪಯೋಗಿಸ್ತಾ ಇದ್ರು. ಹಂದಿ ಮಾಂಸ, ಕೋಳಿ, ನದಿಯಲ್ಲಿ ಸಿಗ್ತಕ್ಕಂತಹ ಮೀನು, ಒಣಗಿದ ಮೀನುಗಳನ್ನು ಸಹ ತಿನ್ನುತ್ತಿದ್ರು. ಇವರು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡನ್ನ ಸಹ ಬಳಸಲಾಗ್ತಾ ಇತ್ತು. ಇಲ್ಲಿಯ ಮುಖ್ಯ ಬೆಳೆಗಳು ಅಂದಾಗ ಗೋಧಿ ಮತ್ತು ಬಾರ್ಲಿ. ಭತ್ತದ ಆರಂಭಿಕ ಕೃಷಿಗೆ ನಮ್ಗೆ ಇಲ್ಲಿ ಪುರಾವೆಗಳು ಅಂದ್ರೆ ಕುರುಹುಗಳು ದೊರಕಿವೆ. ಹರಪ್ಪನ್ನರು ವಿಶ್ವದಲ್ಲೇ ಮೊದಲು ಹತ್ತಿಯನ್ನ ಬೆಳೀತಾ ಇದ್ರು. ಇವರು ಎತ್ತಿನ ಬಂಡಿಗಳನ್ನ ಭೂ ಸಾಗಾಣಿಕೆಗಾಗಿ ಅಂದ್ರೆ ವಸ್ತುಗಳ ಸಾಗಾಣಿಕೆಗಾಗಿ ಬಳಸಿಕೊಳ್ಳಲಾಯಿತು. ಸಿಂಧೂ ನಾಗರಿಕತೆಯ ಜನರ ಮಡಕೆಯ ತಯಾರಿಕೆ. ಈ ಸಿಂಧೂ ಜನರು ಜೇಡಿ ಮಣ್ಣಿನಿಂದ ಕಲಾತ್ಮಕವಾದ ಮಡಕೆಗಳನ್ನ ತಯಾರಿಸ್ತಾ ಇದ್ರು. ನೀವು ಚಿತ್ರದಲ್ಲಿ ನೋಡಬಹುದು. ಈ ಮಡಕೆಗಳ ಮೇಲೆ ಅವರು ಕೆಂಪು ಮತ್ತು ಕಪ್ಪು ಬಣ್ಣದ ರೇಖಾಚಿತ್ರಗಳನ್ನ ಬಿಡಿಸ್ತಾ ಇದ್ರು. ಹಾಗೆ ಪ್ರಾಣಿ ಪಕ್ಷಿಗಳು ಈ ಮಡಕೆಗಳ ಮೇಲೆ ಅಂದ್ರೆ ಮಡಕೆಗಳ ಮೇಲೆ ಅವರು ಪ್ರಾಣಿ ಪಕ್ಷಿಗಳು, ಗಿಡ, ಮರ, ಮಾನವ, ಮೀನು, ನವಿಲು ಮುಂತಾದ ರೇಖಾಚಿತ್ರಗಳನ್ನ ಅವರು ಬಿಡಿಸ್ತಾ ಇದ್ರು. ಈ ಮಡಕೆಗಳನ್ನ ಅವರು ಆಹಾರ ಧಾನ್ಯ ಮತ್ತು ನೀರನ್ನ ಸಂಗ್ರಹಿಸುವುದಕ್ಕಾಗಿ ಸಹ ಈ ಮಡಕೆಗಳನ್ನ ತಯಾರಿಸ್ತಾ ಇದ್ರು. ಈ ನಾಗರಿಕತೆಯ ಜನರು ಮಕ್ಕಳ ಆಟಕ್ಕಾಗಿ ಮಣ್ಣಿನ ಬಂಡಿ ಮತ್ತು ಕಲ್ಲಿನಿಂದ, ಕಂಚಿನಿಂದ, ಹಾಗೆ ತಾಮ್ರ ಹಾಗೂ ಮರದಿಂದ ತಯಾರಿಸಿದ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳ ಆಕೃತಿಗಳು ನಮ್ಗೆ ದೊರೆತಿವೆ. ನೀವು ಈ ಚಿತ್ರದಲ್ಲಿ ನೋಡಬಹುದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಟೆರ್ರಾಕೋಟಾ ಟಾಯ್ಸ್ ಅಂದ್ರೆ ಸುಟ್ಟ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಆಟಿಕೆಗಳು. ಹಾಗೆ ಗೂಳಿ ಅಂತಕ್ಕಂಥದ್ದು ಸಿಂಧೂ ಜನರಿಗೆ ಪವಿತ್ರ ಪ್ರಾಣಿಯಾಗಿತ್ತು. ಇವರು ಆನೆ, ಒಂಟೆ, ಹುಲಿ, ಗೆಂಡಾಮೃಗ, ಕಾಡು ಕೋಣ, ಕಾಡು ಹಂದಿ ಈ ರೀತಿಯಾದಂತ ಕಾಡು ಪ್ರಾಣಿಗಳ ಪರಿಚಯ ಇವರಿಗೆ ಇತ್ತು. ಈ ಸಿಂಧೂ ಜನರಲ್ಲಿ ವೃಕ್ಷ ಪೂಜೆ ಅಂದ್ರೆ ಮರವನ್ನ ಪೂಜೆ ಮಾಡೋದು, ಪ್ರಕೃತಿಯ ಪೂಜೆ ಇವರಲ್ಲಿ ರೂಢಿಯಲ್ಲಿ ಇತ್ತು. ಅರಳಿ ಮರ ಅಂತಕ್ಕಂಥದ್ದು ಇವರಿಗೆ ಪವಿತ್ರವಾದ ವೃಕ್ಷವಾಗಿದೆ. ಒಂದು ನಾಗರಿಕತೆ ಅಂತ ಹೇಳಿ ಕರಿಬೇಕು ಅಂದಾಗ ಅಲ್ಲಿಯ ಜನರಿಗೆ ಭಾಷೆ ಮತ್ತು ಲಿಪಿಯ ಬಳಕೆ ಗೊತ್ತಿರಬೇಕಾಗತ್ತೆ. ಈ ಹರಪ್ಪ ಸಂಸ್ಕೃತಿಯ ಜನರಿಗೆ ಬರವಣಿಗೆ ಗೊತ್ತಿತ್ತು. ಅವರು ಭಾಷೆ ಮತ್ತು ಲಿಪಿಯನ್ನ ಬಲ್ಲವರಾಗಿದ್ರು. ಈ ಹರಪ್ಪ ನೆಲೆಗಳಲ್ಲಿ ಸುಮಾರು 200ರಿಂದ 2500 ಮುದ್ರೆಗಳು ದೊರೆತಿದ್ದು ಬರವಣಿಗೆಯನ್ನ ಓದಲು ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿಯವರೆಗೂ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಕೆಲವು ವಿದ್ವಾಂಸರು ಸಿಂಧೂ ಲಿಪಿಯು ಸುಮೇರಿಯನ್ ಲಿಪಿಯನ್ನ ಮತ್ತೆ ಸೆಮಿಟಿಕ್ ಬರಹವನ್ನ ಹೋಲುತ್ತೆ ಅಂತ ಹೇಳಿದ್ದಾರೆ. ಕೆಲವರು ಸಿಂಧೂ ಲಿಪಿಯನ್ನ ಚಿತ್ರಲಿಪಿ ಅಥವಾ ಪಿಕ್ಟೋಗ್ರಾಫ್ ಎಂದು ಕರೆದಿದ್ದಾರೆ. ಡಾಕ್ಟರ್ SR ರಾವ್ ಅವರವರು ಸಿಂಧೂ ಭಾಷೆಯು ಇಂಡೋ ಯುರೋಪಿಯನ್ ಅಥವಾ ಇಂಡೋ ಆರ್ಯನ್ ಭಾಷೆಯ ವರ್ಗಕ್ಕೆ ಸೇರಿತ್ತೆಂದು ಮತ್ತು ಇದು ವೇದ ಪೂರ್ವ ಭಾಷೆಯಾಗಿತ್ತೆಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಒಟ್ಟಾರೆ ನಾವು ಸಿಂಧೂ ಈ ಲಿಪಿಯನ್ನ ಇಲ್ಲಿ ಕಂಡ್ಬರ್ತಕ್ಕಂತಹ ಏನು ಸಿಂಧೂ ಲಿಪಿಯನ್ನ ಚಿತ್ರಲಿಪಿ ಅಥವಾ ಪಿಕ್ಟೋಗ್ರಾಫ್ ಅಂತ ಹೇಳಿ ಕರೀಬಹುದಾಗಿದೆ. ಒಂದು ವೇಳೆ ಅವರ ಮುದ್ರೆಗಳ ಮೇಲಿರುವ ಬರವಣಿಗೆಯನ್ನ ಬಿಡಿಸಿ
ಓದಲು ಸಾಧ್ಯವಾದರೆ ಈ ನಾಗರಿಕತೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೆಳಕಿಗೆ ಬರುತ್ತೆ. ಈ ಸಿಂಧೂ ಜನರು ಮಾತೃದೇವತೆಯ ಆರಾಧಕರಾಗಿದ್ರು. ಮಾತೃದೇವತೆಯ ವಿಗ್ರಹಗಳಿಗೆ ಆಭರಣಗಳನ್ನ ತೊಡಿಸ್ತಾ ಇದ್ರು. ಈ ಮಾತೃದೇವತೆಯನ್ನ ಶಕ್ತಿ ದೇವತೆ, ಭೂದೇವತೆ ಹಾಗೂ ವಂಶಾಭಿವೃದ್ಧಿ ದೇವತೆ ಎಂದು ಭಾವಿಸಿ ಪೂಜಿಸ್ತಾ ಇದ್ರು. ಇವರು ಮಾತೃದೇವತೆಯಷ್ಟೇ ಶಿವ ಅಥವಾ ಪಶುಪತಿಯನ್ನ ಪೂಜಿಸ್ತಾ ಇದ್ರು. ಶಿವನನ್ನ ಇವರು ಪಶುಪತಿ ಅಂದ್ರೆ ಪ್ರಾಣಿಗಳ ಒಡೆಯ ಎಂದು ಭಾವಿಸಿ ಪೂಜಿಸ್ತಾ ಇದ್ರು. ಇದು ಮೊಹೆಂಜೊದಾರದಲ್ಲಿ ದೊರೆತಿರತಕ್ಕಂತಹ ಒಂದು ಮುದ್ರೆಯಲ್ಲಿ ಶಿವನು ಪ್ರಾಣಿಗಳಿಂದ ಸುತ್ತುವರಿಯಲ್ಪಟ್ಟಂತಹ ಯೋಗ ಮುದ್ರೆಯಲ್ಲಿರುವಂತೆ ಕೆತ್ತಲಾಗಿದೆ. ನೀವು ಬಲಭಾಗದ ಚಿತ್ರದಲ್ಲಿ ನೋಡಬಹುದು ಯೋಗ ಮುದ್ರೆಯಲ್ಲಿರ್ತಕ್ಕಂತಹ ಶಿವನನ್ನ. ಆತನ ಸುತ್ತಲೂ ಆನೆಯ ಚಿತ್ರವನ್ನ ನೋಡಬಹುದು. ಈ ಚಿತ್ರ ಆನೆ, ಹಾಗೆ ಹುಲಿಯ ಚಿತ್ರ ಕಂಡು ಬರುತ್ತೆ. ಹಾಗೆ ಗೆಂಡ ಮೃಗ ಮತ್ತೆ ಎಮ್ಮೆಯ ಚಿತ್ರವನ್ನ ಇದರಲ್ಲಿ ಕೆತ್ತಲಾಗಿದೆ. ಈ ವಿಗ್ರಹಕ್ಕೆ 3 ತಲೆಗಳಿದ್ದು ಕೇಶದ 2 ಕಡೆಯೂ 2 ಕೊಂಬುಗಳು ಕಂಡು ಬರುತ್ತೆ. ಹಾಗೆ ಶಿವಲಿಂಗವನ್ನ ಹೋಲ್ತಕ್ಕಂತಹ ಕೆಲವು ಶಿಲೆಯ ಆಕೃತಿಗಳು ನಮಗೆ ದೊರಕಿದವೆ. ಈ ಚಿತ್ರದಲ್ಲಿ ನಾವು ಕಂಡು ಬರ್ತಕ್ಕಂಥ ಇದು ಶಿವಲಿಂಗ. MS ವತ್ಸ ಈ ನೆಲೆಯನ್ನ ಉತ್ಖನನ ಮಾಡಿದ್ದಾರೆ. ಸಿಂಧೂ ನಾಗರಿಕತೆಯ ಜನರಲ್ಲಿ ಕಂಡುಬರುವ ಶವ ಸಂಸ್ಕಾರ ಪದ್ಧತಿ. ಈ ಸಿಂಧೂ ಜನರಲ್ಲಿ 3 ರೀತಿಯ ಶವ ಸಂಸ್ಕಾರ ಪದ್ಧತಿ ರೂಢಿಯಲ್ಲಿತ್ತು. ಮೊದಲನೇದು ಶವಗಳನ್ನ ಹೂಳುವುದು. ಅವರು ಬದುಕಿದ್ದಾಗ ಉಪಯೋಗಿಸುತ್ತಿದ್ದ ಬಟ್ಟೆ, ದವಸ ಧಾನ್ಯಗಳು, ಕನ್ನಡಿ, ಆಭರಣಗಳೊಂದಿಗೆ ನೆಲದಲ್ಲಿ ಹೂಳ್ತಾ ಇದ್ರು. ಮಾರ್ಟಿಮರ್ ವೀಲರ್ ಅವರು ಹರಪ್ಪಾದಲ್ಲಿ 67 ಸಮಾಧಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಹಾಗೆ ಲೋಥಾಲ್ನಲ್ಲಿ ಸ್ತ್ರೀ ಪುರುಷರನ್ನು ಸಮಾಧಿ ಮಾಡಿರುವ ಜೋಡಿ ಶವದ ಗುಣಿಗಳು ನಮಗೆ ದೊರೆತಿವೆ. ಎರಡನೇದು ಶವಗಳನ್ನ ಬಯಲು ಸಮಾಧಿ ಮಾಡ್ತಾ ಇದ್ರು. ಅಂದರೆ ಶವಗಳನ್ನ ನಿರ್ಜನ ಪ್ರದೇಶದಲ್ಲಿಟ್ಟು ಹದ್ದು ಕಾಗೆಗಳಿಗೆ ಆಹಾರವಾಗಿಸ್ತಾ ಇದ್ರು. ನಂತರ ಅಳಿದುಳಿದ ತಲೆಬುರುಡೆ, ಮೂಳೆಗಳನ್ನು ಮಡಕೆಗಳಿಗೆ ತುಂಬಿ ಹೂಳ್ತಾ ಇದ್ರು. ಥರ್ಡ್ ಒನ್, ಶವಗಳನ್ನ ಸುಡ್ತಾ ಇದ್ರು. ಅಂದ್ರೆ ಸುಟ್ಟ ನಂತರ ಬೂದಿಯನ್ನ ಶೇಖರಿಸಿ ಅಗಲವಾದ ಬಾಯುಳ್ಳ ಮಡಕೆಯಲ್ಲಿ ತುಂಬಿ ಮನೆಯ ಅಂಗಳದಲ್ಲಿ ಹೂಳುತ್ತಿದ್ರು. ಈ ಹರಪ್ಪಾ ನಾಗರಿಕತೆಯ ಅವನತಿಗೆ ಕಾರಣಗಳು. ಪ್ರಪಂಚದ ಪ್ರಥಮ ನಗರ ನಾಗರಿಕತೆ ಎಂದು ಹೆಸರಾದಂತಹ ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹರಪ್ಪಾ ನಾಗರಿಕತೆಯು ಸಾಮಾನ್ಯ ಶಕ ಪೂರ್ವ 1700ರ ವೇಳೆಗೆ ಅವನತಿಯನ್ನ ಹೊಂದಿತು. ಇದರ ಅವನತಿಗೆ ವಿದ್ವಾಂಸರು ತಮ್ಮದೇ ಆದ ಕಾರಣಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇದು ವೀಲರ್ ಮತ್ತೆ ಗೋರ್ಡನ್ ಅಂತಕ್ಕಂಥವ್ರು ಆರ್ಯನ್ ಇನ್ವೇಷನ್ ಅಂತ ಹೇಳ್ತಾರೆ. ಅಂದ್ರೆ ಆರ್ಯರ ದಾಳಿಯಿಂದ ಈ ನಾಗರಿಕತೆ ಅವನತಿ ಹೊಂದಿತು ಅಂತ ಹೇಳ್ತಾರೆ. ಹಾಗೆ ಡೇಲ್ಸ್ ಮತ್ತೆ MS ವತ್ಸ ಅಂತಕ್ಕಂಥವ್ರು ಚೇಂಜ್ ಇನ್ ರಿವರ್ ಕೋರ್ಸ್ ಅಂತ ಹೇಳ್ತಾರೆ. ಅಂದ್ರೆ ನದಿಯು ತನ್ನ ಹರಿಯುವ ಪಾತ್ರವನ್ನ ಬದಲಾಯಿಸುತ್ತೆ. ಥರ್ಡ್ ಒನ್ ಮ್ಯಾಕೆ ಮತ್ತೆ SR ರಾವ್ ಅಂತಕ್ಕಂಥವ್ರು ಫ್ಲಡ್ ಅಂದ್ರೆ ಪ್ರವಾಹದಿಂದ ಈ ನಾಗರಿಕತೆಯು ಅವನತಿ ಹೊಂದಿತು ಅಂತ ಹೇಳ್ತಾರೆ. ಹಾಗೆ DP ಅಗರ್ವಾಲ್ ಅಂತಕ್ಕಂಥವ್ರು ಡ್ರೈಯಿಂಗ್ ಆಫ್ ಗಗ್ಗರ್ ಅಂಡ್ ಇನ್ಕ್ರೀಸ್ ಅಂದ್ರೆ ಗಗ್ಗರ್ ನದಿಯಲ್ಲಿ ಹರಿಯತಕ್ಕಂತಹ ಸರಸ್ವತಿ ನದಿಯು ಬತ್ತಿ ಹೋಗುತ್ತೆ. ಲಾಸ್ಟ್ ಒನ್ KR ಕೆನಡಿ ಅವರು ಹೇಳ್ತಾರೆ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳಿದ್ರೆ ಭೂಕಂಪ, ಬರಗಾಲ, ಸಾಂಕ್ರಾಮಿಕ ರೋಗ ರುಜಿನಗಳಿಂದಾಗಿ ಈ ನಾಗರಿಕತೆಯು ನಾಶವಾಯಿತು ಅಂತ ಹೇಳಲಾಗತ್ತೆ. ಹರಪ್ಪಾ ಸಂಸ್ಕೃತಿಯ ಉಳಿವು ಮತ್ತು ಮುಂದುವರಿಕೆ. ಈ ಹರಪ್ಪಾ ಸಂಸ್ಕೃತಿ ನಾಶವಾಗಿ ಸಹಸ್ರಾರು ವರ್ಷಗಳು ಉರುಳಿದ್ದರೂ ಕೂಡ ಈ ಸಂಸ್ಕೃತಿಯು ಇಂದಿಗೂ ಜೀವಂತವಾಗಿದೆ ಮತ್ತು ನಿರಂತರವಾಗಿ ಮುಂದುವರಿಯುತ್ತಿದೆ. ಇದು ಸಿಂಧೂ ಜನರಲ್ಲಿ ರೂಢಿಯಲ್ಲಿದ್ದ ಧಾರ್ಮಿಕ ನಂಬಿಕೆಗಳು, ತುಳಸಿಯ ಪೂಜೆ, ನಾಗಪೂಜೆ, ಮಾತೃದೇವತಾರಾಧನೆ, ಶಿವ ಮತ್ತು ಲಿಂಗಾರಾಧನೆ, ವೃಕ್ಷ ಪೂಜೆ ಇತ್ಯಾದಿಗಳು ಇಂದಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಜೀವಂತವಾಗಿ ಉಳಿದುಕೊಂಡಿವೆ ಹಾಗೂ ನಿರಂತರವಾಗಿ ಮುಂದುವರಿಯುತ್ತಿವೆ.
ಆಗಿನ ಕಾಲದ ಜನರು ಉಪಯೋಗಿಸುತ್ತಿದ್ದ ಆಭರಣಗಳಿರ್ಬೋದು, ಬಳೆಗಳು, ಮಣಿಗಳು, ಕಾಲೊಂದಿಗೆ, ತೂಕದ ಬಟ್ಟುಗಳು, ಲೋಹದ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ದಶಮಾನ ಪದ್ಧತಿಗಳು ಇಂದಿಗೂ ಬಳಕೆಯಲ್ಲಿವೆ. ಹಾಗೆಯೇ ಮಡಿಕೆ ಕುಡಿಕೆಗಳ ತಯಾರಿಕೆ ಇರ್ಬೋದು, ಮಂತ್ರ ತಂತ್ರಗಳು ಸಹ ಇಂದಿಗೂ ರೂಢಿಯಲ್ಲಿ ಇರೋದು ಕಂಡುಬರುತ್ತೆ. ಆದುದರಿಂದ ಈ ಸಂಸ್ಕೃತಿಯು ಆಧುನಿಕ ಭಾರತೀಯ ಸಂಸ್ಕೃತಿಗೆ ಪುರಾತನವಾದಂತಹ ಸಿಂಧೂ ಸಂಸ್ಕೃತಿಯೇ ಮೂಲ ಅಂತ ಹೇಳಬಹುದಾಗಿದೆ.